ಸ್ವಾಮಿಗಳನ್ನ ಮನೆಗೆ ಕರೆಸುವ ಮುನ್ನ ಹುಷಾರ್, ನಿಮ್ಮ ಮನೆಗೂ ಬರಬಹುದು ಇಂಥ ನಕಲಿ ಸ್ವಾಮಿಗಳು. ಪ್ರಿಯ ವೀಕ್ಷಕರೇ, ನೀವೇನಾದ್ರೂ ನಿಮ್ಮ ಮನೆಗಳಿಗೆ ಸ್ವಾಮಿಗಳನ್ನ ಕರೆಸುತ್ತೀರಿ ಅಂದ್ರೆ ಹುಷಾರ್. ಯಾಕಂದ್ರೆ ಇಂದಿನ ಸ್ಟೋರಿಯನ್ನ ಪ್ರತಿಯೊಬ್ಬರು ನೋಡ್ಲೇಬೇಕು ಕಣ್ರಿ. ನಿಮ್ಮ ಮನೆಗೂ ಬರಬಹುದು ಇಂಥ ಖತರ್ನಾಕ್ ಸ್ವಾಮಿಗಳು. ಈ ದೃಶ್ಯಗಳನ್ನ ಸರಿಯಾಗಿ ನೋಡಿ. ಇಲ್ಲಿ ಒಬ್ಬರನ್ನ ಬಂಧಿಸಿ ಧರ್ಮದೇಟು ನೀಡುತ್ತಿದ್ದಾರೆ. ಅಲ್ಲದೆ ಇವರ ಕೈಗೆ ಕಂತೆ ಹಣ ನೀಡಿ ಹೇಗೆ ಬಾಯಿಗೆ ಬಂದಂತೆ ಜನ ಉಗಿಯುತ್ತಿದ್ದಾರೆ ಅಂತ ನೋಡಿ. ಬೈದಿಬಾಯ್ ಈ ರೀತಿಯ ನೆಲದ ಮೇಲೆ ಕುಳಿತಿರುವ ನಕಲಿ ಸ್ವಾಮಿಗಳು. ಇವರು ಮಾಡ್ತಿದ್ದ ಘನಂದಾರಿ ಕೆಲಸನ್ನ ಕೇಳಿದ್ರೆ ನೀವೆರಡು ಏಟು ಕೊಡದೆ ಹೋಗದೇ ಇರಲ್ಲ. ಯಾದಗಿರಿಯಲ್ಲಿ 5 ಸ್ವಾಮಿಗಳು ದಿಢೀರ್ ಪ್ರತ್ಯಕ್ಷ. 1 ಲಕ್ಷ ಕೊಟ್ಟು ಪೂಜೆ ಮಾಡಿಸಿದ್ರೆ 10 ಲಕ್ಷ ರೂಪಾಯಿ ಬರುತ್ತೆ. ಹೌದು, ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾಗರಾಳ್ ಗ್ರಾಮದಲ್ಲಿ ನಡೆದ ಘಟನೆ ಇದು. ಅಮಾಯಕರನ್ನ ವಿಧವಾಗಿ ಮೋಸ ಮಾಡ್ತಿದ್ದ ಸ್ವಾಮೀಜಿಗಳ ಗ್ಯಾಂಗ್ ಇದು. ಜಸ್ಟ್ 1 ಲಕ್ಷ ರೂಪಾಯಿ ಪೂಜೆ ಮಾಡಿಸಿದ್ರೆ ನಿಮ್ಮ ಮನೆಗೆ 10 ಲಕ್ಷ ರೂಪಾಯಿ ಬರುತ್ತೆ ಅಂತ ಹೇಳಿ ವಂಚನೆ ಮಾಡುತ್ತಿದ್ರು ಕಣ್ರಿ. ಇನ್ನು ಇವರು ಹೇಳುವ ಬಣ್ಣದ ಮಾತುಗಳಿಗೆ ಜನರು ನಂಬಿ ಮೋಸ ಹೋಗ್ತಿದ್ರು. ಮೋಸ ಮಾಡೋದಕ್ಕೂ ತಂತ್ರ ಬಳಸಿದ್ದ ಕಳ್ಳಸ್ವಾಮಿಗಳು. ಮಂತ್ರ ಹೇಳಿದ ಮೇಲೆ ಉದುರುತ್ತಿದ್ದ ನೋಟುಗಳು. ಎಸ್, ಇಲ್ಲಿ ನೋಡಿ, ಕಳ್ಳಸ್ವಾಮಿಗಳು ಕೋಣೆಯಲ್ಲಿ ಕುಳಿತು ಮಂತ್ರ ಹೇಳ್ತಿದ್ದ. ಈತ ಮಂತ್ರ ಹೇಳಿದ ಕೂಡಲೇ ಮೇಲಿಂದ ಗರಿ ನೋಟುಗಳು ಉದುರಿ ಬಿಡುತ್ತಿದ್ವು. ಡೂಪ್ಲಿಕೇಟ್ ಹಣ ಪ್ರಿಂಟ್ ಮಾಡುವ ಮಷಿನ್ ಇಟ್ಕೊಂಡಿದ್ದ ಈ ಭೂಪ ಮೇಲಿಂದ ಹಣ ಉದುರುತ್ತಿದ್ದ ವಿಡಿಯೋಗಳನ್ನ ಜನರಿಗೆ ತೋರಿಸಿ ಮುಗ್ಧ ಹಳ್ಳಿ ಜನರಿಗೆ ಗ್ಯಾಂಗಿ ಮೋಸ ಮಾಡುತ್ತಿತ್ತು. ಆದರೆ ಇವರ ಬಂಡವಾಳ ಗೊತ್ತಾದ್ಮೇಲೆ ಯಾದಗಿರಿಯ ಕೆಲ ಪ್ರಜ್ಞಾವಂತರು ಸೇರಿ ಈ ಕಳ್ಳಸ್ವಾಮಿಗಳನ್ನ ಹಿಡಿದು ಕಟ್ಟು ಹಾಕಿದ್ದಾರೆ. ಇವರನ್ನ ಪೊಲೀಸರಿಗೆ ಒಪ್ಪಿಸುವ ಮುನ್ನ ಧರ್ಮದೇಟು ನೀಡಿ ಆಕ್ರೋಶ ಹೊರಹಾಕಿದ್ದಾರೆ ಕಣ್ರಿ. ಇವರನ್ನ ಸೆರೆ ಹಿಡಿದ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದರೆ ಪೊಲೀಸರು ಮಾತ್ರ ವಾರ್ ಮಾಡಿ ಕಳಿಸಿಕೊಟ್ಟಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಇವರನ್ನ ಬಂಧಿಸಿ ಜೈಲಿಗೆ ಅಟ್ಟಬೇಕೆಂದು ಹಠ ಹಿಡಿದಿದ್ದಾರೆ. ಒಟ್ನಲ್ಲಿ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದು ಇಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ. ಯಾವುದೇ ಸ್ವಾಮಿಗಳನ್ನ ಮನೆಗೆ ಕರೆಯುವ ಮುನ್ನ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇಲ್ಲದೆ ಹೋದ್ರೆ ನಿಮ್ಮ ಹಣ ಒಡವೆ ನಿಮ್ಮ ಕಣ್ಣ ಮುಂದೆಯೇ ಮಂಗಮಾಯವಾಗುತ್ತೆ. ಆಗ ನೀವು ಬೊಬ್ಬೆ ಹೊಡೆದ್ರೆ ಏನೂ ಪ್ರಯೋಜನವಿಲ್ಲ. ಯಾವುದಕ್ಕೂ ನೀವು ನಿಮ್ಮ ಎಚ್ಚರಿಕೆಯಲ್ಲಿ ಇರಿ ಅನ್ನೋದೇ ನಮ್ಮ ಬಿಗ್ ಟಿವಿ ಕರ್ನಾಟಕದ ಕಳಕಳಿಯೇ. ಬಿಗ್ ಟಿವಿ ಕರ್ನಾಟಕ, ಯಾದಗಿರಿ.
ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.